ಅಪ್ಪ 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 ನಮ್ಮ ಎಸ್ ಡಿ ರೋಡ್ ಕಿಂಗ್ದು ಟ್ಯಾಂಕು ಕೊಟ್ಟು ರೀಪೇಂಟಿಗೆ ನಮ್ಮ ನಾಸೀರ್ ಅವರು ಈ ಕೊಟ್ಟರು ನೋಡಿ. ಅಲ್ಲಿ ಇಟ್ಟಿದ್ದೀವಿ, ಬಂದು 2 ದಿನ ಆಯಿತು. ನಮ್ಮ ಕುಮಾರಣ್ಣ ಯಾವುದೋ RX ನಮ್ಮ ಹುಡುಗರದ್ದು RX ಫಿಟ್ ಮಾಡ್ತಾಯಿದ್ರು, ಅದಕ್ಕೋಸ್ಕರ ಸ್ವಲ್ಪ ಟೈಮ್ ಹಿಡಿತು. ಇಲ್ಲಿ ಬಂತು ನೋಡಿ ಟ್ಯಾಂಕ್, ಇಲ್ಲೇ ಬಂತು ನೋಡಿ ಟ್ಯಾಂಕು. ಇಲ್ಲಿ ಫುಲ್ ಕ್ಲೀನಾಗಿ ಈಗ ಟಿಂಕರಿಂಗೆಲ್ಲ ಮಾಡಿಸಿ ಸ್ವಲ್ಪ ಒಂದು ಸೈಡ್ ಬೆಂಡಿದ್ದೆಲ್ಲ ತೆಗ್ಸಿ ಇಷ್ಟು ಈ ಲೆವೆಲ್ಗೆ ತಂದಿದ್ದೀವಿ ನೋಡ್ರಪ್ಪ. ಇದು ಟ್ಯಾಂಕ್ ಬಂದಿದೆ ಎಲ್ಲ ಕ್ಲೀನಾಗಿ ಪರ್ಫೆಕ್ಟಾಗಿ ಪೈಂಟು ಕೂಡ ಎಲ್ಲ ಈಗ ಪೈಂಟ್ ಒಳಗೆ ಅದ್ದು ತೆಗ್ದಂಗೆ ಐತೆ ಗುರು. 3 ಸತಿ ಪೈಂಟ್ ಮಾಡಿಬಿಟ್ಟಾರೆ. ಇಲ್ಲಿದೆ ನೋಡಿ, ಧೂಳು ಹಿಡಿದ್ಬಿಟ್ಟೈತೆ, ಕಾಣಿಸ್ತಾ ಇಲ್ಲ ಕ್ಲೀನಾಗಿ. ಟ್ಯಾಂಕು ನಮ್ಮ ರೋಡ್ ಕಿಂಗ್ ಟ್ಯಾಂಕ್ ಬಂದ್ಬಿಟ್ಟೈತೆ. ನೋಡಿ ಈಗ ಕ್ಲೀನಾಗಿ ಕಾಣುತ್ತೆ. ಈಗ ಬಿಸಿಲಲ್ಲಿ ಇಟ್ಟಿದ್ದೀನಿ, ಹೆಂಗೈತೆ ಪೈಂಟ್ ಸಾಲಿಡ್ ಅಲ್ವಾ. ಪ್ರಾಬ್ಲಮ್ ಇದ್ದಿದ್ದು ಈ ಕಡೆ ಸೈಡು ಟ್ಯಾಂಕು ಬೆಂಡಿದ್ದನ್ನ ಟಿಂಕರಿಂಗ್ ಮಾಡಿಸಿರಲಿಲ್ಲ. ಮತ್ತು ಈ ಒಂದು ಪಟ್ಟಿ ಏನಿದೆ, ಈ ಪಟ್ಟಿ ಒಂದು ಹಿಂದೆ ಇತ್ತು, ಆ ಕಡೆ ಸೈಡ್ ಮುಂದೆ ಇತ್ತು, ಹಾಗಾಗಿ ಎಂಬ್ಲಮ್ ಕ್ಲೀನಾಗಿ ಕೂರ್ತಿರಲಿಲ್ಲ. ಈಗೆಲ್ಲ ಕ್ಲೀನಾಗಿ ಮಾಡಿದ್ನಾರ ನೋಡಿ ಪೈಂಟ. ಎಲ್ಲ ರೋಡ್ ಕಿಂಗಲ್ಲಿ ಬೇರೆ ಬೈಕ್ಗಳು ನೋಡೋ ಮರಯ, ನಿಮಗೋಸ್ಕರ ಅಂತಲೇ ಕಲೆಕ್ಷನ್ ಮಾಡಿ ಇಟ್ಟಿದ್ದೀನಿ, ಕಲೆಕ್ಷನ್ಸು ಅಲ್ವಾ. ಬರೀ ಅದೊಂದು ಬೈಕ್ ನೋಡ್ಬಿಟ್ರೆ ಹೆಂಗೆ, ಬೇರೆ ಬೈಕ್ಗಳಿಗೂ ಮೋಸ ಮಾಡ್ದಂಗೆ ಅಲ್ವಾ. ಸಿಕ್ಕಾಪಟ್ಟೆ ಧೂಳ ಆಗ್ಬಿಟ್ಟೈತೆ, ಅವ್ರು ಬಂತಾರ್ರಿ. ಟ್ಯಾಂಕ್ ಒಳಗೆ ಅಲ್ಪ ಸ್ವಲ್ಪ ಗಲೀಜುಂಟು, ಅದನ್ನೆಲ್ಲ ಕ್ಲೀನಾಗಿ ಕ್ಲೀನ್ ಮಾಡ್ತೀನಿ ತಡ್ರಿ, ಸ್ಪಿಟ್ ಮಾಡೋಕ್ಕಿಂತ ಮುಂಚೆ. ಆಮೇಲೆ ಮತ್ತೆ ಕ್ಲೀನ್ ಮಾಡೋಕ್ಕಲ್ಲ ನೋಡಿ. ಇಲ್ಲಿ ಸ್ವಲ್ಪ ಏನೇನೋ ಇದೆ, ಕಾಣ್ತಾ ಇದೆ ಅನ್ಕೋತೀನಿ. ಕ್ಲೀನಾಗಿ ಕ್ಲೀನ್ ಮಾಡ್ತೀವಿ, ಆಮೇಲೆ ಎಂಬ್ಲಮ್ ಫಿಟ್ ಮಾಡ್ತೀವಿ. ಹೆಂಗೆ ವರ್ಷಿದ್ದೀನಿ ನೋಡಿ, ಹೆಂಗೆ ಲಕ ಹೊಳಿತಾ ಇದೆ. ನನ್ನ ಮಗ ಎಲ್ಲಿ ಮಾಡ್ಕೊಟ್ಟಿದಾಗ ಹಾಂ ಇದು ಆಗಿದೆ ವಿಡಿಯೋ ರೆಕಾರ್ಡಿಂಗ್, ಅದನ್ನ ಹಾಕ್ಬಿಡ್ತೀನಿ. ನನ್ನ ಮಗ ಈ ಥರ ಎಲ್ಲ ಮಾಡ್ಕೊಟ್ಟಿದ್ದ ಅಂತ ಅಂದಿದ್ರಲ್ಲ, ಹಾಕ್ತೀನಿ. ಈಗ ಟ್ಯಾಂಕ್ ತೊಗೊಂಡು ಕುಮಾರಣ್ಣ ನೋಡ್ತಾವ್ರೆ ಫಿನಿಶಿಂಗ್ ಯಾವ ರೀತಿ ಬಂದಿದೆ, ಹೆಂಗೆ ಕತೆ. ಹೋಲೆಲ್ಲ ಕ್ಲೀನಾಗಿ ಕ್ಲೀನ್ ಮಾಡಿಕೊಂಡು, ಹೋಲ್ ಅಂದರೆ ಇಲ್ಲಿ ಬರುತ್ತೆ ನೋಡಿ, ಇದು ಒಂದು ಇದನ್ನು ಕ್ಲೀನಾಗಿ ಕ್ಲೀನ್ ಮಾಡಿಕೊಂಡು ಎಂಬ್ಲಮ್ ಹಾಕೋಬೇಕು. ಆಮೇಲೆ ಟ್ಯಾಂಕ್ ಪ್ಯಾಡ್ ಹಾಕೋಬೇಕು. ಆಮೇಲೆ ಕೆಳಗಡೆ ಪೆಟ್ರೋಲ್ ಟ್ಯಾಪ್ ಹಾಕಬೇಕು. ಇಷ್ಟು ಕೆಲಸ ಉಂಟು. ಇದು ಕೆಲಸ ಮಾಡಿಕೊಟ್ರೆ ಬೈಕ್ ಮನೆ ಹತ್ರ ಇದೆ, ಹೋಗಿ 2 ನಟ್ ಹಾಕ್ಕೊಂಡು ಗಾಡಿ ತಂದುಬಿಡ್ತೀನಿ ಆಚೆಗೆ. ಎಷ್ಟೋ ದಿನ ಆಯ್ತು ತೆಗೆದು, ತುಂಬ ಕ್ಲೀನ್ ಮಾಡಬೇಕು. ಕ್ರೋಮಿಯಮ್ ಎಲ್ಲ ಒಂದೊಂಚೂರು ನೀರಿನ ಕಲೆ ಕೂತ್ಕೊಬಿಟ್ಟಿದೆ. ಇದೆಲ್ಲ ಒರಿಜಿನಲ್ ಬೋಲ್ಟ್ಸು. ಬೋಲ್ಟ್ ಬೇಡ, ಎಂಬ್ಲಮ್ಮು ಹೊಸ ಅದ್ರದ್ದು ರೇಟ್ ಕೇಳಿದ್ರೆ ಎದುರೋಗ್ತೀರ. ಅವೆರಡು ಇದೆಯಲ್ಲ, ಅವೆರಡಕ್ಕೆ 700 ರೂಪಾಯಿ, 700 rupees. ಅದು ಬಿಟ್ಟು ಇಲ್ಲಿ ಟ್ಯಾಂಕ್ ನೋಡಿ, ಇಲ್ಲಿ ಕಾಣ್ತಾ ಇದೆ ನೋಡಿ, ಟ್ಯಾಂಕ್ ಪ್ಯಾಡ್, ಇದು ಹೊಸ ಪ್ಯಾಡ್ಗಳಿವು. ಇದಕ್ಕೆ ರೇಟ್ ಕೇಳಿದ್ರೆ ಸಾಕಾಯ್ತೀರ, 350 ರೂಪಾಯಿ ಎರಡಕ್ಕೆ. ಎಲ್ಲ ಸ್ಕ್ಯಾಮ್. ಗಾಡಿ ರೇಟ್ ಆಯ್ತಿದ್ದಂಗೆ ಐಟಮ್ ಪಾರ್ಟ್ಗಳು ಕಾಸ್ಟ್ಲಿ ಆಗೋತ್ಕರು. ನನಗೆ ಇನ್ಯಾವುದು ಸಾಕಿಲ್ಲ. ಒಂದು 2 ಎಂಬ್ಲಮ್ಮು, ಈ 2 ಹೊಸ ಎಂಬ್ಲಮ್ಗೆ 700 ರೂಪಾಯಿ. ಓಹೋ, ಇನ್ನೊಂದು ಕಡೆ ಕೇಳಿದ್ರೆ 900 rupees ಅಂದ್ಬಿಟ್ರು ನೋಡಿ. ಕುಮಾರಣ್ಣ ಫಿಟ್ ಮಾಡ್ತಾವ್ರೆ. ಈಗ ನಟ್ ಹಾಕ್ಕೊಂಡು ಚೆಕ್ ಮಾಡ್ಕೊತಾ ಇದ್ದಾರೆ, ಸ್ಕ್ರೂ ಹಾಕಿ. ಈಗ ಟ್ಯಾಂಕ್ ಪ್ಯಾಡ್ ಚೆಕ್ ಮಾಡ್ಕೋತಾ ಇದ್ದಾರೆ. ಟ್ಯಾಂಕ್ ಪ್ಯಾಡ್ ಇದೆಲ್ಲ ಅದಲ್ವಾ? ಅದೇ ಲೆಫ್ಟ್ ಸೈಡ್ದ, ಇದು ಲೆಫ್ಟ್ ಸೈಡ್ ಕೊಟ್ಬಿಟ್ಟಿದ್ದೀನಿ. ರೈಟ್ ಸೈಡ್ ಕೊಡಬೇಕು ಅಂತೆ. ಇದು ರೈಟ್ ಸೈಡ್ ಗಟ್ಟಿಯಾಗಬಾರ್ದು ಅಂತ ಆಯಿಲ್ ಹಾಕಿರ್ತಾರಲ್ವ. ಇದು ಮಹೇಶ್ ಹಂಗೆ ಒಂಚೂರು ಕಡೆಗೆ ಹಾಕ್ತಾಯಿದ್ದಾರೆ ನೋಡಿ. ಟ್ಯಾಂಕ್ ಪ್ಯಾಡು ಎಷ್ಟು ಈಸಿಯಾಗಿ ಹೋಯ್ತೈತೆ. ನಮ್ಮ ತದ್ದಿದ್ದು ರೊಟ್ಟಾಗೋಯ್ತು.
ಹಿಂಗೆ ಇಟ್ಕೊಂಡು ಸ್ಲೈ ಮಾಡಿದ್ರೆ ಮುಗಿದೋಯ್ತು ಅಷ್ಟೇ. ಒಂದು ಸೈಡ್ ಟ್ಯಾಂಕ್ ಪ್ಯಾಡ್ ಹಾಕಿದ್ದಾರೆ, ಆ ಕಡೆ ಸೈಡ್ ಹಾಕಬೇಕು. ಯಾವಾಗ ರಿಸಲ್ಟ್ ಗೊತ್ತಾಗುತ್ತೆ ಅಂದರೆ ಟ್ಯಾಂಕ್ ಪ್ಯಾಡ್ ಪಕ್ಕದಲ್ಲಿ ಎಂಬ್ಲಮ್ ಹಾಕಬೇಕು. ಎಂಬ್ಲಮ್ ಹಾಕಿದ್ರೆ ಎರಡು ಒಟ್ಟಿಗೆ ಕ್ಲೀನಾಗಿ ಮರ್ಜ್ ಆಗಬೇಕು, ಆಗ ಕ್ಲೀನಾಗಿ ಬಂದಿದೆ ಫಿನಿಶಿಂಗು ಅಂತ ಗೊತ್ತಾಗುತ್ತೆ. ಸೊ ನೋಡೋಣ ಬನ್ನಿ, ಎರಡು ಕಡೆದು ಕ್ಲೀನ್ ಮಾಡ್ಕೊಂಡು ಎಂಬ್ಲಮ್ ಹಾಕ್ಕೊಂಡು ಟ್ಯಾಂಕ್ ಪ್ಯಾಡ್ ಹಾಕ್ಕೊಂಡು ಲಾಸ್ಟಿಗೆ ರಿಸಲ್ಟ್ ಏನಿದೆ ಅಂತ ನೋಡೋಣ. ಈಗ ಈ ಕಡೆ ಸೈಡ್ದು ಎಂಬ್ಲಮ್ ಹಾಕ್ಲಿಕ್ಕೆ 2 ಹೋಲ್ನ ಕ್ಲೀನ್ ಮಾಡ್ಕೊತಾ ಇದ್ದಾರೆ. ಸ್ಕ್ರೂಗಳಿರುತ್ತಲ್ಲ, ಪೈಂಟ್ ಗೊತ್ತಿರುತ್ತೆ, ಅದು ಇದು ಗೊತ್ತಿರುತ್ತೆ, ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಸ್ಕ್ರೂ ಹಾಕ್ಕೊಂಡು ಟೈಟ್ ಮಾಡ್ಕೊಂಡು ಮತ್ತೆ ಲೂಸ್ ಮಾಡ್ಕೊಂಡು ಆಮೇಲೆ ಎಂಬ್ಲಮ್ ಹಾಕ್ಬೇಕು. ನೋಡಿ ಒಂದು ಸೈಡ್ದು ಫುಲ್ಲು ಫಿನಿಶಿಂಗ್ ಆಗಿದೆ ನೋಡಿ, ಈ ರೀತಿ ಕೂರಬೇಕು. ಆಗೇನಾಗಿತ್ತು ಅಂದರೆ ಇಲ್ಲಿ ಗ್ಯಾಪ್ ಬರೋದು, ಇಲ್ಲಿ ಗ್ಯಾಪ್ ಇತ್ತು, ಇಷ್ಟು ಗ್ಯಾಪ್ ಇತ್ತು. ಸೊ ಈಗ ಕ್ಲೀನಾಗಿ ಒಂದೇ ಫ್ರೇಮಲ್ಲಿ ಹೆಂಗೆ ಕಾಣ್ತಾ ಇದೆ ನೋಡಿ, ಎಂಬ್ಲಮ್ಮು ಗೋಲ್ಡು, ಬ್ಲ್ಯಾಕು, ಮೆರೂನು, ಸಾಕಾಗಲ್ವ. ಈ ಸೈಡು ಮೋನೋಗ್ರಾಮು ಚೆನ್ನಾಗಿ ಬಂದಿದೆ. ಅದಾದ ಮೇಲೆ ಈ ಸೈಡು ಅಲೈನ್ಮೆಂಟ್ ಕೂತ್ಕೊಂಡಿದೆ ನೋಡಿ, ಈ ರೀತಿ ಬರಬೇಕು ಅಲ್ವಾ. ಕರೆಕ್ಟಾಗಿ ಬಂದಿದೆ ಎರಡೂ. ಈಗ ಗಾಡಿ ಫಿಟ್ ಮಾಡಿಕೊಂಡು ನಿಮಗೆಲ್ಲ ಸಿಗ್ತೀನಿ. ಟ್ಯಾಂಕ್ ಹಾಕ್ತಾರೆ ನೋಡ್ರಪ್ಪ, ಟ್ಯಾಂಕ್ ಹಾಕ್ತಾರದಕ್ಕೆ ಒಂದು ಕಳೆ ಗಾಡಿಗೆ. ಈ ಸತಿ ಟ್ಯಾಂಕ್ ಪೈಂಟು ಕ್ಲೀನಾಗಿ ಬಂದಿದೆ. ಮೇಲೆ ಹಾಕಿದ್ವಿ ನೋಡಿದ್ರಿ ನೀವು. ಈಗ ಟ್ಯಾಂಕ್ ಹಾಕ್ತಾಯಿದ್ದಾರೆ ಕುಮಾರಸ್ವಾಮಿ ಅವರು. ಟ್ಯಾಂಕ್ ಹಾಕ್ಬಿಟ್ಟು ಆ ಕಡೆ ಒಂದು ನಟ್ಟು, ಈ ಕಡೆ ಒಂದು ನಟ್ಟು, ಈ ಕಡೆ ದೊಡ್ಡ ಒಂದು ನಟ್ಟು ಹಾಕ್ಬಿಟ್ರೆ, ನಟ್ಟು ಬಟ್ಟು ಹಾಕ್ಬಿಟ್ರೆ ಟ್ಯಾಂಕ್ ಕೆಲಸ ಮುಗೀತು. ನೋಡಿ ಇಲ್ಲಿ ಮುಂದಕ್ಕೆ ಇದೇ ರೀತಿ 2 ನಟ್ ಬೋಲ್ಟ್ ಬರುತ್ತೆ, ಈ ಕಡೆ ಸೈಡ್ ಒಂದು, ಆ ಕಡೆ ಸೈಡ್ ಒಂದು. ಸೊ ಬೇರೆ ಗಾಡಿಗಳ ಥರ ಜಾಸ್ತಿ ದೊಡ್ಡ ನಟ್ ಬೋಲ್ಟ್ ಬರಲ್ಲ, ಇದಕ್ಕೆ ಇದೇ ರೀತಿ ಸಣ್ಣದು ಬರೋದು. ನೋಡಿ ಇದು ಕ್ಯಾರಿಯರ್ ಈ ಸತಿ ಮೈಸೂರಿಗೆ ಹೋದಾಗ ಇಸ್ಕೊಬಂದೆ, ಅವ್ರ ಹತ್ರನೇ ಉಳ್ಕೊಬಿಟ್ಟಿದ್ದು, ಬೇರೆ ಯಾವುದೇ ಚೇಂಜ್ ಮಾಡಿಕೊಟ್ಟಿದ್ರು. ಅದಾದಮೇಲೆ ಇದೊಂದು ಕ್ರ್ಯಾಶ್ ಕಾರ್ಡು ತಂದು ಹಂಗೆ ಇಟ್ಟಿದ್ವಿ, ಹಾಕ್ಸಿರಲಿಲ್ಲ. ಇವೆರಡನ್ನೂ ಕೂಡ ಈಗ ಜೊತೆಗೆ ಹಾಕ್ಸ್ತೀನಿ. ಈಗ ಟ್ಯಾಂಕ್ ಹಾಕಾಯಿತು, ಇವೆರಡನ್ನ ಈಗ ಫಿಟ್ ಮಾಡ್ಕೊಳ್ಳೋಣ ಬನ್ನಿ. ಮುಂದ್ಗಡೆ ಕ್ರ್ಯಾಶ್ ಕಾರ್ಡು ಎಲ್ಲಿಗೆ ಬರುತ್ತೆ ಏನು ಕತೆ ಅಂತ ಸ್ವಲ್ಪ ಐಡಿಯಾ ತೊಗೋತಾ ಇದ್ದಾರೆ ಇಟ್ಕೊಂಡು. ಈಗ ಸೈಲೆನ್ಸರ್ ಬಿಚ್ಚಬೇಕಾ ಇಲ್ವಾ ನೋಡಬೇಕು. ಸೈಲೆನ್ಸ್ ಬಿಚ್ಚಬೇಕಾದ್ರೆ ಬಿಚ್ಚಬೇಕು. 10 ಟೈರ್ ಆಡಾ ಓಕೆ ತಂದೆ. ನಾವೆಲ್ಲ ಚಿಟ್ಟೆಗೆ ಸೇರ್ಕೊಬಿಡೋಣ, ತಿಂಗಳಿಗೊಂದ್ಸಲ ತೆಗಿ ಲೂಸ್ ಬಾಡಿವಲ್ಲಿ ಚೀಟ್ ಡೇ ಮಾಡ್ರ ಅಂತ. ಆಮೇಲೆ ನಮ್ಮ ಕುಮಾರಣ್ಣ ಚೀಟ್ ಡೇ ಅಂತ ಏನು ತಿಳ್ಕೊಬಿಟ್ರಲ್ಲಪ್ಪ, ಯಾರು ನಿಮ್ಮ ಮಗ ಹೇಳದ್ನಾ? ಅದೇ ವಾರ ಎಲ್ಲ ಡಯಟ್ ಮಾಡೋದು, ವಾರಕ್ಕೊಂದ್ಸತಿ ಸಿಕ್ಕಿದ ಪಕ್ಕಿದಾಗ ತಿನ್ಬಿಡೋದು, ವಾರದ್ದೆಲ್ಲನೂ ಸೇರಿಸಿ, ಅದೊಟ್ಟು ಚೀಟ್ ಡೇ. ಅದು ಮಾಡಿದ್ರೆ ಹೋಯ್ತು ಅಂತ ಅರ್ಥ. ಈಗ ತಾನೇ ಜಸ್ಟು ಯಾವುದೋ ಒಂದು ಗಾಡಿ ಬತ್ತು ನೋಡಿ ಕುಮಾರಣ್ಣ ಗ್ಯಾರೇಜ್ಗೆ. ಚಿಕ್ಕಮಂಗ್ಳೂರು ಗಾಡಿ ಹಳಬ್ರಂತೆ, ತಂದು ನಿಲ್ಲಿಸ್ತವ್ರ ಗಾಡಿ ಸ್ಟಾರ್ಟ್ ಆಗ್ತಾಯಿಲ್ಲ ಅಂತ. ಸೊ ನಮ್ಮದಿಲ್ಲಿ ಗಾಡಿದು ಸೈಲೆನ್ಸರ್ ಬಿಚ್ತವ್ರೆ, ಸೈಲೆನ್ಸರ್ ಬೆಂಡ್ ಬಿಚ್ಚಿ ಆಮೇಲೆ ಹಾಕೋಬೇಕು. ಟ್ಯಾಂಕ್ ಫಿಟ್ ಆಯಿತು, ಮುಂದ್ಗಡೆ ಬಂಪರ್ ಅಂದರೆ ಇದು ಕ್ರಾಶ್ ಕಾರ್ಡ್ ಫಿಟ್ ಆಯಿತು. ಹಿಂದ್ಗಡೆ ಒಂದು ಸೀಟ್ ರಿಂಗ್ ಈಗ ಫಿಟ್ ಮಾಡೋಕ್ಕೆ ಒಂದು ಸ್ವಲ್ಪ ಅಡ್ಜಸ್ಟ್ಮೆಂಟು ತಪ್ಪೋಗಿದೆ, ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಫಿಟ್ ಮಾಡಬೇಕು. ಅದಕ್ಕೆ ಈಗ ಶಾಕ್ ಅಬ್ಸರ್ವ್ದು ಏನೇನು ನಟ್ಟು ಬೋಲ್ಟ್ ಇತ್ತು ಅದಕ್ಕೆ ವಾಷರ್ ಹಾಕಿ ಫಿಟ್ ಮಾಡಿದ್ದೀವಿ. ಈಗ ಸೀಟ್ ರಿಂಗ್ ಕೂರಿಸ್ಕೊಂಡು ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕು. ಎಲ್ಲ ಕ್ಲೀನಾಗಿ ಫಿಟ್ ಆದಮೇಲೆ ಕ್ಲೀನಾಗಿ ಒಂದು ಸತಿ ವಾಶ್ ಮಾಡಿಸಿ, ಕ್ರೋಮಿಯಮ್ ಎಲ್ಲ ಕ್ಲೀನಾಗಿ ಒಂದು ಸತಿ ಒರೆಸಿ ತಗೊಂಡೋಗ್ಬೇಕು ಗಾಡಿನ. ಕೊನೆಯದಾಗಿ ನಮ್ಮ ರೋಡ್ ಕಿಂಗು ರೆಡಿಯಾಗಿ ನಿಂತಿದೆ ನೋಡಿ. ಈ ಒಂದು ಹಿಂದ್ಗಡೆ ಕ್ಯಾರಿಯರ್ ಫಿಟ್ ಮಾಡೋಕ್ಕೆ ಎಷ್ಟು ಸರ್ಕಸ್ ಮಾಡಿದ್ದೀವಿ ಗೊತ್ತಾ. ಹಿಂದ್ಗಡೆ ಮಡ್ಗಾಡು ಬಿಚ್ಚಿ, ಕ್ಯಾರಿಯರ್ ಬೆಂಡ್ ತೆಗೆದು, ಟಾಕ ಹಾಕ್ಸಿ, ಟಾಕ ಅಂದರೆ ಇದು ಒಂಚೂರು ಬೆಂಡ್ ಮಾಡ್ಬೇಕಾದ್ರೆ ಒಂಚೂರು ಹಿಂದ್ಗಡೆ ಕ್ಯಾರಿಯರು ಮುರಿದೋಗ್ಬಿಡ್ತು. ಅಂದರೆ ಇದೇನಂತಾರಲ್ಲ, ಇದು ಇಲ್ಲಿ ಇದು ಬರುತ್ತೆ ನೋಡಿ, ನಟ್ಟು ಬೋಲ್ಟ್ ಹಾಕೋಕ್ಕೆ ಕ್ಲ್ಯಾಂಪ್, ಅದು ಒಂಚೂರು ಬಿರುಕು ಅದನ್ನು ಬಿರುಕು ಕ್ಲೀನಾಗಿ ಟಾಕ ಹಾಕ್ಸಿ ಎಲ್ಲ ಮಾಡಿ ಕ್ಲೀನ್ ಮಾಡಿ ಎಲ್ಲ ಮಡ್ಗಾಡು ಬಿಚ್ಚಿ ಮಡ್ಗಾಡು ಸೆಟ್ ಮಾಡಿ ಆಮೇಲೆ ಬೆಂಡ್ ತೆಗೆದು ಎಲ್ಲ ಹಾಕೋಷ್ಟೊಳಗೆ ಅದರದ್ದೇ ಒಂದು ದೊಡ್ಡ ಕೆಲಸ ಆಗೋಯ್ತು ಗುರು.
ಅದಕ್ಕೆ ಇಷ್ಟೊತ್ತಾಯಿತು. ಫೈನಲಾಗಿ ಹಿಂಗೆ ರೆಡಿಯಾಗಿ ನಿಂತಿದೆ ನಮ್ಮ ರೋಡ್ ಕಿಂಗ್. ನೋಡಿ ಇಷ್ಟು ಬಂದಿದೆ. ಆ್ಯಕ್ಚುಲಿ ಸೀಟ್ ಬಂದ್ಬಿಟ್ಟು ನಾನು ಸ್ವಲ್ಪ ದಪ್ಪ ಹೊಲ್ಸಿದ್ದೀನಿ, ಏನಕ್ಕೆ ಅಂದರೆ ಲಾಂಗ್ ರೈಡ್ ಹೋಗ್ಬೇಕಾದ್ರೆ ಒಂಚೂರು ಕುಷನ್ ಇರಲಿ ಅಂತ. ಅದು ಬಿಟ್ಬಿಟ್ರೆ ಇನ್ನೆಲ್ಲ ಕ್ಲೀನಾಗಿ ಬಂತು ಗುರು. ನೋಡ್ಕೊಳ್ಳಿ ಕ್ಲೀನಾಗಿ ರೋಡ್ ಕಿಂಗ್ ನೋಡಿ ಬಂದಿದೆ ನಮ್ಮ ರೋಡ್ ಕಿಂಗು. ಫುಲ್ ಸೆಟ್ಟಾಗಿ ನಿಂತಿದೆ. ಪೈಂಟ್ ಒಂಚೂರು ಡಿಫಾಲ್ಟ್ ಆಗಿದ್ದರಿಂದ ಇಷ್ಟೊಂದು ಲೇಟಾಗಿತ್ತು, ಇಲ್ಲ ಅಂದಿದ್ರೆ ಇಷ್ಟೊಳಗೆ ಒಂದು ಲಾಂಗ್ ರೈಡ್ ಹೋಗ್ಬಂದ್ಬಿಡ್ತಿದ್ದೆ. ಹೆಂಗೆ ಕಡ್ದೆ ಅಂತ ಕಮೆಂಟ್ ಸೆಕ್ಷನ್ ತಿಳಿಸ್ರಪ್ಪ. ಹೆಂಗಿತ್ತು, ಏನು ಕತೆ, ಏನೇನು ಮಾಡಿಸ್ಬೇಕು, ಇನ್ನೇನು ಮಾಡಿಸೋಣ, ಏನೇನು ಕತೆ, ಯಾವುದು ಡಿಫಾಲ್ಟ್ ಇದೆ, ಯಾವುದು ನಿಮಗೆ ಬೇಡ ಅನಿಸುತ್ತೆ. ನನಗೇನೋ ಹ್ಯಾಂಡ್ಲು ಬೇರೆ ಒರಿಜಿನಲ್ ಹಾಕ್ಸೋಣ ಅಂತ ಅನ್ನಿಸ್ತಾಯಿದೆ. ನಿಮಗೆ ಯಾವ ರೀತಿ ಫೀಲ್ ಆಗ್ತಾಯಿದೆ ಹ್ಯಾಂಡ್ಲು ನೋಡಿ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ತೊಳೆಸಿ ಸುಮಾರು ದಿನ ಆಯಿತು. ತೊಳೆಸ್ಬೇಕು, ತೊಳೆಸ್ಬಿಟ್ಟು ಕ್ಲೀನಾಗೆಲ್ಲ ತೊಳೆಸಿ ಡೀಸೆಲ್ ವಾಶ್ ಮಾಡಿ ಎಲ್ಲ ಆದಮೇಲೆ ನಿಮಗೆ ಮತ್ತೊಂದು ಸತಿ ಸಿಕ್ಕಿ ಇನ್ನೊಂದು ಸತಿ ಹಿಂಗೆ ಬೈಕ್ನ ತೋರಿಸ್ತೀನಿ. ನಮ್ಮ ಗಾಡಿ ತೊಳೆಸ್ಕೊಂಬಂದು ಫೈನಲಾಗಿ ನಿಲ್ಲಿಸಿದ್ದೀನಿ. ಇನ್ನೂ ಸ್ವಲ್ಪ ಕೆಲಸ ಇದೆ ನನಗೆ. ಏನು ಕೆಲಸ ಅಂತಂದರೆ, ತೊಳೆಸಾದ್ಮೇಲೆ ಕ್ರೋಮಿಯಮ್ ಜಾಸ್ತಿ ಇರೋ ಗಾಡಿಗಳಿಗೆ ಕ್ಲೀನಾಗಿ ಬಿಸಿಲಲ್ಲಿ ಸ್ವಲ್ಪ ಹೊತ್ತು ಆದಮೇಲೆ ಒಣಗಿಸಿ ಕ್ಲೀನಾಗಿ ಸ್ಪೋಕ್ಸು ವೀಲು ಇವೆಲ್ಲನೂ ಕ್ಲೀನಾಗಿ ಒರೆಸ್ಬೇಕು ಇನ್ನೊಂದು ಸತಿ. ಆ ಕೆಲಸ ನಾನು ಮಾಡಬೇಕು. ನಿಮಗೆಲ್ಲ ಒಂದು ಅಪ್ಡೇಟ್ ತಿಳಿಸೋಣ ಅಂತ ವೀಡಿಯೋ ಮಾಡ್ತಾಯಿದ್ದೀನಿ. ನೋಡೋರಲ್ಲಪ್ಪ, ರೋಡ್ ಕಿಂಗು ಫೈನಲಾಗಿ ರೆಡಿಯಾಗಿ ನಿಂತಿದೆ. ಸಣ್ಣ ಪುಟ್ಟ ಮಾಡಿಫಿಕೇಷನ್ಸ್ ಮಾಡಲೇಬೇಕು. ಯಾಕಂದರೆ ಯಾವುದ್ಯಾವುದು ಅಂದರೆ ಈ ಹಾಕಿರೋದು ಹ್ಯಾಂಡ್ಲು RD050 ಅದನ್ನು ಒರಿಜಿನಲ್ ರೋಡ್ ಕಿಂಗ್ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ. ಈ ಹ್ಯಾಂಡ್ಲನ್ನು RX ಹಾಕ್ತೀನಿ. RX ಹಾಕಿದ್ರೆ ಸೂಪರಾಗಿ ಕಾಣುತ್ತೆ. ಅದರಲ್ಲಿ ಸಣ್ಣ ಪುಟ್ಟ ಕ್ರೋಮಿಯಮ್ ಐಟಮ್ ಇನ್ನೂ ಬಾಕಿ ಉಳ್ಕೊಂಡಿದೆ. ಯಾವುದು ಅಂದರೆ ಶಾಕ್ ಅಬ್ಸರ್ದು ಕಪ್ಪು, ಅದೆಲ್ಲ ಮರ್ತುಬಿಟ್ಟಿದ್ದೀನಿ. ಅದನ್ನೆಲ್ಲ ಕ್ಲೀನಾಗಿ ಹಾಕಿ ಕ್ಲೀನಾಗಿ ಫಿನಿಶಿಂಗ್ ಮಾಡ್ಕೋಬೇಕು. ಹೋಗ್ತಾ ಹಂತವಾಗಿ ಮಾಡ್ತೀನಿ, ನಿಮಗೆಲ್ಲ ತೋರಿಸ್ತೀನಿ. ಸೊ ಗೈಸ್, ನೋಡಿದ್ರಲ್ಲ ನಮ್ಮ ರೋಡ್ ಕಿಂಗ್ನ ಕೊನೆಯದಾಗಿ ರೆಡಿ ಮಾಡಿ ನಿಲ್ಲಿಸ್ಬಿಟ್ಟಿದ್ದೀವಿ. ಇನ್ನೊಂದು ಸ್ವಲ್ಪ ಆಲ್ಟ್ರೇಷನ್ ಔಟ್ಲುಕ್ಕಲ್ಲಿ ಇನ್ನೊಂದು ಸ್ವಲ್ಪ ಆಲ್ಟ್ರೇಷನ್ ಉಂಟು. ಆಲ್ಟ್ರೇಷನ್ ಅಂದರೆ ಸ್ವಲ್ಪ ಕ್ರೋಮಿಯಮ್ ಮಾಡಿಸ್ಬೇಕು ಅಂದರೆ ಶಾಕ್ ಅಬ್ಸರ್ ಕಪ್ಪಾಗಿರ್ಬೋದು, ಸಣ್ಣ ಪುಟ್ಟ ಇದೆ. ಅದನ್ನೆಲ್ಲ ಹೋಗ್ತಾ ಪ್ರೋಗ್ರೆಸ್ ಆಗಿ ಮಾಡ್ಕೊಳ್ಳೋಣ. ಸೊ ನಮ್ಮ ರೋಡ್ ಕಿಂಗ್ ಅಭಿಮಾನಿಗಳು ಹಾಗೆ ನನ್ನ ಸಬ್ಸ್ಕ್ರೈಬರ್ಗಳಲ್ಲಿ ನನ್ನ ಒಂದು ಮನವಿ ಏನಂತಂದರೆ, ನಾನು ಬೈಕ್ ಪ್ಯಾಷನ್ ಇದೆ, ಅದ್ರ ಜೊತೆಗೆ ನನ್ನದು ಇನ್ನೊಂದು ಪ್ಯಾಷನ್ ಅಂದರೆ ತುಂಬಾ ಸುತ್ತಬೇಕು ಅಂತ ನಾನು ಅಂದ್ಕೊಂಡು ಈ ಯೂಟ್ಯೂಬ್ ಚಾನಲ್ ಮಾಡಿರುವಂಥದ್ದು. ಅದ್ರ ಜೊತೆಗೆ ನಿಮಗೆ ನಮ್ಮ ಬೈಕ್ ಪ್ಯಾಷನ್ ಇದೆ, ಅದನ್ನು ತೋರಿಸ್ತಾ ಇದ್ದೀನಿ. ಸೊ ನನ್ನ ಮನವಿ ಏನಪ್ಪ ಅಂತಂದರೆ, ಬೈಕ್ ರಿಪೇರಿ ಮಾಡಬೇಕಾದ್ರೆ ಅಥವಾ ರೆಸ್ಟೋರೇಷನ್ ಮಾಡಬೇಕಾದ್ರೆ ಯಾವ ರೀತಿ ನೋಡಿ ಸಪೋರ್ಟ್ ಮಾಡ್ತೀರೋ ಅದೇ ರೀತಿ ಕೂಡ ನೀವು ನನ್ನ ಟ್ರಾವೆಲ್ ವೀಡಿಯೋಸ್ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಹಾಗೆ 20,000 ಸಬ್ಸ್ಕ್ರೈಬರ್ಸ್ಗೆ ಇನ್ನೊಂದು ಸ್ವಲ್ಪ ಅದರಲ್ಲಿ ದೂರದಲ್ಲಿದ್ದೀವಿ. ಅದನ್ನು ಬೇಗ ರೀಚ್ ಮಾಡೋಣ. ರೀಚ್ ಆಗಬೇಕು ಅಂದರೆ ಹೊಸಬ್ರು ಯಾರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಮ್ಮ ಹಳೆ ಸಬ್ಸ್ಕ್ರೈಬರಲ್ಲಿ ಏನಪ್ಪ ಅಂತಂದರೆ ಆದಷ್ಟು ಬೇಗ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆಲ್ಲ ತೋರಿಸ್ಬಿಟ್ಟು ಸಬ್ಸ್ಕ್ರೈಬ್ ಮಾಡಿಸ್ಬಿಡಿ ನಮ್ಮ ಚಾನಲ್ನ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮುಂದಿನ ವಿಡಿಯೋ ಯಾವ್ದು ಬರುತ್ತೆ ಏನು ಅಂತ ನನಗೂ ಗೊತ್ತಿಲ್ಲ, ಬಂದಾಗಲೇ ನಿಮಗೆ ಗೊತ್ತಾಗುತ್ತೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಲವ್ ಯು ಆಲ್.